ಗೈಸ್ ಆಲ್ರೆಡಿ ಟೈಮು 12 o'clock. ಮಾರ್ನಿಂಗಿಂದ ಸ್ಟಡಿ. ಇವತ್ತಿನ ವೀಡಿಯೋದಲ್ಲಿ ಸ್ವಲ್ಪ ಒಂದು 2-3 ಮಿನಿಟ್ಸ್ ಮುಗಿಸ್ಬಿಡ್ತೀನಿ ಅಷ್ಟೇ. ಏನಿಲ್ಲ, ನಾಳೆ ಎಕ್ಸಾಮ್ ನಂದು. ನಾಳೆಗೆ ಮಧ್ಯಾಹ್ನ 2 ಗಂಟೆಗೆ ಎಕ್ಸಾಮ್ ಇದೆ. January 6th 2 o'clock ಅಡ್ವಾನ್ಸ್ ಅಕೌಂಟಿಂಗ್ ನಾಳೆ ಎಕ್ಸಾಮ್ ಬರೀತಾ ಇರೋದು. ಆ್ಯಂಡ್ ಇವತ್ತು ಮಾರ್ನಿಂಗಿಂದ ರಿವಿಷನ್. ಮತ್ತು ಬೇರೆ ಯಾವ ಸಬ್ಜೆಕ್ಟು ತೊಗೊಳಲ್ಲ. ಇದನ್ನು ನಾನು ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲರೂ ಅದನ್ನೇ ಮಾಡೋದು. ನಾಳೆ ಯಾವುದಿದೆ ಎಕ್ಸಾಮ್ ಅದ್ರ ಬಗ್ಗೆ ಮಾತ್ರ ರಿವಿಷನ್ನೇ ಮಾಡೋದು. ಆ್ಯಂಡ್ ಅದು ಬಿಟ್ಟು ಬೇರೆದು ಯಾರಾದರೂ ಮಾಡ್ತಾರಾ? ನಾನೊಬ್ಬ ದಡ್ಡನ ಥರ ಹೇಳ್ತಾಯಿದ್ದೀನಿ ನೋಡಿ ಗೈಸ್. ಮತ್ತು ಇನ್ನೇನಪ್ಪ ಅಂದರೆ, ಸೊ ಎಲ್ಲ ರಿವಿಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನನಗೆ ಈ ಸಲ ಏನಿಲ್ಲ ಬಿಡಿ, ಎಲ್ಲ ರಿವಿಷನ್ ಕಂಪ್ಲೀಟ್ ಮಾಡಿದ್ದೀನಿ. ಮಾರ್ನಿಂಗ್ ಮತ್ತೆ ಆಫ್ಟರ್ನೂನ್ವರೆಗೂ ಟೈಮ್ ಇರುತ್ತಲ್ಲ, ನಾನು ಒಂದು 10 o'clockವರೆಗೂ ಅಷ್ಟೇ. ಆ್ಯಕ್ಚುಲಿ ನಾಳೆ ಏನು ರಿವಿಷನ್ ಮಾಡೋಲ್ಲ ನಾನು. ಯಪ್ಪ ನಿದ್ದೆ ಬರ್ತೀವಿ ಗೈಸ್. ಎಕ್ಸಾಮ್ಸ್ ದಿವಸ ನೋ ರಿವಿಷನ್, ನೋ ಸ್ಟಡಿ. ನನಗೆ ರಿಲ್ಯಾಕ್ಸ್ ಮಾಡೋಕ್ಕೆ ಟೈಮ್ ಬೇಕು. ಆ್ಯಂಡ್ ಅದರಿಂದ ನಾನು ಯಾವುದೇ ಓದಲ್ಲ, ಸ್ಟಡಿ ಮಾಡಲ್ಲ ಗೈಸ್. ಸೊ ಇವತ್ತಿಗೆ ರಿವಿಷನ್ ಕಂಪ್ಲೀಟ್ ಆಗಿದೆ. ನಾಳೆ ಎಕ್ಸಾಮ್ ಇದೆ. ನಿಜವಾಗ್ಲೂ ಒಂಥರ ಫೀಲ್ ಆಗ್ತಿದೆ ಗೈಸ್. ಯಾಕಪ್ಪ ಫೀಲ್ ಆಗ್ತಿದೆ ಅಂದರೆ ನಾಳೆ ಎಕ್ಸಾಮ್ ಪ್ರತಿ ಅಟೆಂಪ್ಟಲ್ಲಿ ಹಿಂಗೆ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಫೀಲ್ ಆಗುತ್ತೆ. ಯಾಕಂದರೆ ಇದು ನಾರ್ಮಲ್ ಡಿಗ್ರಿ ಎಕ್ಸಾಮು ಅಲ್ಲ, PU ಎಕ್ಸಾಮ್ ಅಲ್ಲ. ಹಾಗಾದರೆ ಅದರಲ್ಲೆಲ್ಲ ಬರ್ತಿದ್ದ ರಿಸಲ್ಟ್ ಚೆನ್ನಾಗಿ ಬರ್ತಾಯಿತ್ತು, ಪಾಸ್ ಆಗಿಬಿಡ್ತಿತ್ತು. ಇದರಲ್ಲಿ ಆಲ್ರೆಡಿ ಲಾಸ್ಟ್ ಅಟೆಂಪ್ಟೆಲ್ಲ ಹೋಗಿರೋದ್ರಿಂದ ಯಾವ ಥರ ಕ್ವಶನ್ ಪ್ರಿಪೇರ್ ಮಾಡಿ ಕೊಡ್ತಾರೋ ಅಂತ ಅಲ್ಲಿಗೆ ಹೋಗಿ ಕೂತ್ಕೊಂಡಾಗ ಹೆಂಗೆ ಫೀಲ್ ಆಗುತ್ತೆ ಅಂದರೆ ನನಗೆ, ಪರವಾಗಿ ಸಲ ಇದೆಲ್ಲ ಓದ್ಕೊಂಡಿದ್ದೀನಿ, ಬರಿಬೋದು ಅಂತ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ಎಷ್ಟೊಂದು ಅಂದ್ಕೊಂಡು ಬಂದಿರೋದು ಆ್ಯಂಡ್ ಓದ್ಕೊಂಡು ಬಂದಿರೋದು ನೆನಪಿಗೆ ಬರೋದೇ ಇಲ್ಲ. ಫಸ್ಟ್ ಕ್ವಶನ್ ಹೆಂಗೆ ಕೊಟ್ಟಿರ್ತಾರೆ ಅಂದರೆ ಅವರು, ಆ ಫಸ್ಟು ಕ್ವಶನ್ ಕಂಪಲ್ಸರಿ ನಾವು ಬರೀಲೇಬೇಕು. ಆ್ಯಂಡ್ ಫಸ್ಟು ಕ್ವಶನ್ನ ನಾವು ಬರೆಯೋಷ್ಟೊತ್ತಿಗೆ ನಮ್ಮ ಮೈಂಡ್ನ ಇನ್ನೊಂದ್ಸಲಿ ಥಿಂಕ್ ಮಾಡೋ ರೇಂಜಿಗೆ ತಲೆ ಕೆಟ್ಟೋಗ್ಬಿಟ್ಟಿರ್ತದೆ. ಬೇರೆಯವ್ರಿಗೆಲ್ಲ ಹೆಂಗಾಗುತ್ತೆ ಅಲ್ಲೋ ಗೊತ್ತಿಲ್ಲ, ನನಗಾಗುತ್ತೆ. ಸೊ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನನ್ನ ರಿಯಾಲಿಟಿನ. ಆ ಫಸ್ಟು ಕ್ವಶನ್ನೇ ಸಿಕ್ಕಾಬಿಟ್ಟು ಟಫ್ ಇರುತ್ತೆ, ಅದನ್ನು ಕಂಪಲ್ಸರಿ ಬರೀಲೇಬೇಕು. ಮತ್ತು ಏನಪ್ಪ ಇದೆ, ಏನು ಬೇರೆ ಹೇಳೋಂಥದ್ದಿಲ್ಲ. ನಂಗೆ ಆಲ್ರೆಡಿ ನಿದ್ದೆ ಬರ್ತಾಯಿದೆ. ಸೊ ಇವಾಗ ರೆಸ್ಟ್ ಮಾಡಬೇಕು. ಮಾರ್ನಿಂಗಿಂದ ತಲೆ ಕೆಲಸ ಕೊಟ್ಟಿರೋದ್ರಿಂದ ಇವಾಗ ತಲೆಗೆ ಸ್ವಲ್ಪ ರೆಸ್ಟ್, ಬ್ರೈನ್ಗೆ ರೆಸ್ಟ್ ಕೊಡಬೇಕು. ಅದು ಎಷ್ಟು ಅಂತ ತಡ್ಕೊಳ್ತೇಳಿ ಅಲ್ವಾ? ಸೊ ಇವತ್ತಿನ ವಿಡಿಯೋ ಇನ್ನೇನಪ್ಪ ಅಂದರೆ, ಸೊ ನಾಳೆ ನೋಡುವ ಎಕ್ಸಾಮ್ಸ್ ಪೇಪರ್ ಯಾವ ಥರ ಇರುತ್ತೆ ಅಂತ. ಆ್ಯಂಡ್ ಐ ಹೋಪ್ ಇಟ್ಸ್ ಗುಡ್. ಆ್ಯಂಡ್ ಯಾರೆಲ್ಲ ನನ್ನ ಫ್ರೆಂಡ್ಸ್ ಎಕ್ಸಾಮ್ ಬರೀತಾ ಇದ್ದೀರಾ ನಾಳೆ, ಎಲ್ರಿಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ಚೆನ್ನಾಗಿ ಎಕ್ಸಾಮ್ ಬರೀರಿ, ಅಡ್ವಾನ್ಸ್ ಅಕೌಂಟಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ, ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ಥ್ಯಾಂಕ್ ಯು ಸೋ ಮಚ್. ನಿನ್ನೆ ವಿಡಿಯೋಗೆ 3 ವ್ಯೂಸ್ ಬಂದಿದೆ, ಇವತ್ತು ಈ ವಿಡಿಯೋಗೆ 2 ವ್ಯೂಸ್ ಬರುತ್ತೆ. ಐ ನೋ ದಟ್. ಇಟ್ಸ್ ಓಕೆ, ಕೀಪ್ ಗೋಯಿಂಗ್. ಸಿಗುವ ನಾಳೆ. ಬಾಯ್.